ಸೊ ಈ ನೆವೀಸ್ ಆರ್ ಪ್ಯಾರಾಮೆಟ್ರಿಕ್ ಅಂದ್ರೆ they make up a large section of the end user population ಅಂತ ಹೇಳಿ ಕರಿತೀವಿ. ಸೊ ಎಂಡ್ ಯೂಸರ್ ಪಾಪ್ಯುಲೇಷನ್ ಜಾಸ್ತಿ ಯೂಸ್ ಮಾಡೋದನ್ನ ಅವ್ನ ಎಂಡ್ ಯೂಸರ್ ಪಾಪ್ಯುಲೇಷನ್ಸ್ ಅಂತ ಹೇಳಿ ಕರಿತೀವಿ. They uses the previously well defined functions in the form of canon transaction ಅಂತ ಹೇಳ್ತೀವಿ against the database. ಎಕ್ಸಾಂಪಲ್ ಬ್ಯಾಂಕ್ ಟೆಲ್ಲರ್ಸ್ ಗಳಾಗಿರ್ಬೋದು, ರಿಸರ್ವೇಶನ್ ಕ್ಲರ್ಕ್ ಗಳಾಗಿರ್ಬೋದು, who do this activities for an entire shift of the operations. ಅವ್ರ ಎಂಟೈರ್ ಶಿಫ್ಟ್ ಅಲ್ಲಿ ಅವ್ರೇನ್ ಮಾಡ್ತಿರ್ತಾರೆ, ವರ್ಕ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ರೈಲ್ವೆ ರಿಸರ್ವೇಶನ್ ಹೋಗಿ ಅವ್ರು ರಿಸರ್ವೇಶನ್ ಏನ್ ಮಾಡ್ತಾರೆ, ಅವರು ಯಾವಾಗ್ಲೂ ಕಂಟಿನ್ಯೂಸ್ ಓಪನ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ, ಓಪನ್ ಮಾಡ್ಕೊಂಡು ಅವ್ರು ವರ್ಕ್ ಮಾಡ್ತಾ ಇರ್ತಾರೆ. ಬ್ಯಾಂಕ್ ಅಲ್ಲಿ ಹೋಗಿ ಬ್ಯಾಂಕ್ ಅಲ್ಲಿ ಏನ್ ಮಾಡ್ತಾರೆ, ಬ್ಯಾಂಕ್ ಆಫೀಸರ್ಸ್ ಗಳು ಈ ಡೇಟಾಬೇಸ್ ನ ಓಪನ್ ಮಾಡಿ ಇಟ್ಕೊಂಡಿರ್ತಾರೆ, ಓಪನ್ ಮಾಡಿ ಇಟ್ಕೊಂಡು ಕಂಪ್ಲೀಟ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಈ ರೀತಿನಲ್ಲಿ ಯೂಸ್ ಮಾಡೋಣ ಪ್ಯಾರಾಮೆಟ್ರಿಕ್ ಅಂತ ಹೇಳ್ತೀವಿ, ಅದ್ರ ನೆವೀಸ್ ಅಂತ ಹೇಳಿ ಕರಿತೀವಿ. ಸೊ ಅಷ್ಟ್ ಮಾತ್ರ ಅಲ್ಲ, ಎಂಡ್ ಯೂಸರ್ಸ್ ಇನ್ನು ಯಾರಪ್ಪ ಅಂದ್ರೆ ಸಫಾಸ್ಟಿಕೇಟೆಡ್ ಅಂತಾನು ಕರಿತೀವಿ. ದೋಸ್ ಇನ್ಕ್ಲೂಡ್ ದ ಬಿಸ್ನೆಸ್ ಅನಲಿಸ್ಟ್ ಮಾಡೋರು, ಸೈಂಟಿಸ್ಟ್ಗಳು, ಇಂಜಿನಿಯರ್ಸ್ಗಳು, ಅದರ್ ಥರೋಲಿ ಫೆಮಿಲಿಯರ್ ವಿತ್ ದ ಸಿಸ್ಟಮ್ ಕೆಪಬಿಲಿಟಿ. ಸೊ ಒಂದು ಸಿಸ್ಟಮ್ ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು, ಇವರೆಲ್ಲ ಸಫಾಸ್ಟಿಕೇಟೆಡ್ ಅಂತ ತಕ್ಷಣ ನಿಮ್ ತಲೆಯಾಗಿರ್ಬೇಕು, ಇವರೆಲ್ಲ ಹೈಲಿ ಟೆಕ್ನಿಷಿಯನ್ಸ್ಗಳು. ಈ ಹೈಲಿ ಟೆಕ್ನಿಷಿಯನ್ಸ್ಗಳು ಎವ್ರಿ ಟೈಮ್ ಅನಲೈಸ್ ಮಾಡ್ತಾ ಇರ್ತಾರೆ, ಅನಾಲಿಟಿಕ್ಸ್ ಮಾಡ್ತಾ ಇರ್ತಾರೆ. ಯಾವ ತರ ಸಾಫ್ಟ್ವೇರ್ ನ ಇನ್ಕ್ರಿಮೆಂಟ್ ಮಾಡ್ಬೋದು, ಸಾಫ್ಟ್ವೇರ್ ಪರ್ಫಾರ್ಮೆನ್ಸ್ ನ, ಇಲ್ಲ ಅಂದ್ರೆ ಅವ್ರ ಬಿಸ್ನೆಸ್ ನ ಯಾವ ತರ ಇಂಪ್ರೂವ್ ಮಾಡ್ಕೋಬಹುದು, ಅವ್ರದ್ದು ಇಲ್ಲ ಅಂದ್ರೆ ಅವ್ರು ಯಾವ ತರ ಇದು ವರ್ಕ್ ಆಗ್ತಾ ಇದೆ ಅಂತ ಅನಲೈಸ್ ಮಾಡ್ಕೋಬೇಕು, ಯಾರ್ಯಾರು ಯೂಸ್ ಮಾಡ್ತಾವ್ರೆ ಅಂತ ವರ್ಕ್ ಮಾಡ್ಬೇಕು. ಸೊ ಆ ರೀತಿ ಮಾಡ್ಲಿಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಬಿಸ್ನೆಸ್ ಅನಲಿಟಿಕ್ಸ್ ಆಗಿರ್ಬೋದು, ಸೈಂಟಿಸ್ಟ್ ಗಳಾಗಿರ್ಬೋದು, ಇಂಜಿನಿಯರ್ಸ್ಗಳು ನಾವು ಬರೆದಿರೋಂತ ಒಂದು ಡೇಟಾಬೇಸ್ ನ ಚೆಕ್ ಮಾಡ್ತಾ ಇರ್ತಾರೆ. ಅವರು ಸಫಾಸ್ಟಿಕೇಟೆಡ್ ಯೂಸರ್, ದೇ ಆರ್ ದ ವೆರಿ ಎಕ್ಸ್ಪರ್ಟ್ಸ್ ಗಳು. ಮೇ ಯೂಸ್ ಟೂಲ್ಸ್ ಗಳನ್ನ ಯೂಸ್ ಮಾಡ್ತಾರೆ ಇನ್ ದ ಫಾರ್ಮ್ ಆಫ್ ಸಾಫ್ಟ್ವೇರ್ ಪ್ಯಾಕೇಜಸ್ ದಟ್ ವರ್ಕ್ ಕ್ಲೋಸ್ಲಿ ವಿತ್ ದ ಸ್ಟೋರ್ಡ್ ಡೇಟಾಬೇಸ್. ಸೊ ಏನು ಸ್ಟೋರ್ ಡೇಟಾಬೇಸ್ ಇದೆ, ನಾನು ಆಗ್ಲೇ ಒಂದು ಡಯಾಗ್ರಾಮ್ ತೋರಿಸಿದೆ ವೆರಿ ಫಸ್ಟ್ ಕ್ಲಾಸ್ ಅಲ್ಲಿ. ಆ ಡಯಾಗ್ರಾಮ್ ಅಲ್ಲಿ ಕೆಳಗಡೆ ಇತ್ತು ಡೇಟಾಬೇಸ್ ಸ್ಟೋರೇಜ್. ಆ ಡೇಟಾಬೇಸ್ ಏನ್ ಸ್ಟೋರ್ ಆಗಿದೆ, ಆ ಸ್ಟೋರೇಜ್ ಡೇಟಾ ಜೊತೆನೆ ಅವರು ವರ್ಕ್ ಮಾಡ್ತಾರೆ. ಆ ಪ್ಯಾಕೇಜ್ ಜೊತೆನೆ, ಸಾಫ್ಟ್ವೇರ್ ಪ್ಯಾಕೇಜ್ ಜೊತೆ ಅವ್ರು ಏನ್ ಮಾಡ್ತಾರೆ, ಟೂಲ್ಸ್ ಜೊತೆ ಆಟ ಆಡ್ತಾರೆ, ಅಪ್ಡೇಟ್ ಮಾಡ್ತಿರ್ತಾರೆ, ಮಾಡಿಫಿಕೇಶನ್ ಮಾಡ್ಕೊಂಡು ಅವರು ಚೇಂಜಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ಅಂತವ್ರನ್ನ ನಾವು ಎಂಡ್ ಯೂಸರ್ ಇದ್ದಾರೆ, ಅವರು ಸಫಾಸ್ಟಿಕೇಟೆಡ್ ಎಂಡ್ ಯೂಸರ್ ಅಂತ ಹೇಳಿ ಕರಿತೀವಿ. ಇನ್ನೊಂದು ಸ್ಟ್ಯಾಂಡ್ ಅಲೋನ್ ಅಂತ ಹೇಳಿ ಕರಿತೀವಿ, ಸ್ಟ್ಯಾಂಡ್ ಅಲೋನ್ ಎಂಡ್ ಯೂಸರ್ಸ್. ಸೊ ಇವರು ಸ್ಟ್ಯಾಂಡ್ ಅಲೋನ್ ಎಂಡ್ ಯೂಸರ್ಸ್ ಯಾರಪ್ಪ ಅಂದ್ರೆ ಮೋಸ್ಟ್ಲಿ ಮೇಂಟೈನ್ ಮಾಡ್ತದೆ ಪರ್ಸನಲ್ ಡೇಟಾಬೇಸ್ ನ ಯೂಸಿಂಗ್ ರೆಡಿ ಟು ಯೂಸ್ ಪ್ಯಾಕೇಜ್ ಅಪ್ಲಿಕೇಶನ್ಸ್ ಗಳನ್ನ. ಅನ್ ಎಕ್ಸಾಂಪಲ್ ಇಸ್ ಅ ಟ್ಯಾಕ್ಸ್ ಪ್ರೋಗ್ರಾಮ್ ಮಾಡಕ್ಕೆ ಯೂಸರ್ ದಟ್ ಕ್ರಿಯೇಟ್ ಇಟ್ಸ್ ಓನ್ ಇಂಟರ್ನಲ್ ಡೇಟಾಬೇಸ್. ಸೊ ಅನದರ್ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಯೂಸರ್ ದಟ್ ಮೇಂಟೈನ್ ಅನ್ ಅಡ್ರೆಸ್ ಬುಕ್ ನ ಮಾಡ್ಕೋಬೇಕು. ಸೊ ನೀವೇನ್ ಮಾಡ್ತೀರಾ, ಅಡ್ರೆಸ್ ಬುಕ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ನಿಮ್ ಫೋನ್ಗಳಲ್ಲಿ, ಫೋನ್ ಬುಕ್ ಗಳಲ್ಲಿ. ಅದೇ ತರ ಟ್ಯಾಕ್ಸ್ ಪ್ರೋಗ್ರಾಮ್ಗಳು, ಟ್ಯಾಕ್ಸಸ್ ನ ಕಟ್ಟಬೇಕು. ನಾವ್ ಯಾವಾಗಲೂ ಯೂಸ್ ಮಾಡಲ್ಲ, ವರ್ಷಕ್ಕೊಂದೇ ಸರಿ ಯೂಸ್ ಮಾಡೋದು ನಾವು. ಸೊ ವರ್ಷಕ್ಕೆ ಒಂದೇ ಒಂದ್ಸರಿ ಇದ್ರಲ್ಲಿ ನಾವೇನ್ ಮಾಡ್ತೀವಿ, ಸಾಫ್ಟ್ವೇರ್ ಒಳಗೆ ಲಾಗಿನ್ ಆಗ್ತೀವಿ, ನಮ್ ಡೇಟಾ ಏನಿದೆ ಆ ಡೇಟಾನ ಎಂಟ್ರಿ ಮಾಡ್ತೀವಿ, ಆಮೇಲೆ ಲಾಗೌಟ್ ಆಗ್ಬಿಡ್ತೀವಿ. ಇನ್ನೊಂದು ವರ್ಷ ನಾವು ನೋಡೋದೇ ಇಲ್ಲ. ಅಂತವ್ರನ್ನ ನಾವೇನ್ ಮಾಡ್ತೀವಿ, ಸ್ಟ್ಯಾಂಡ್ ಅಲೋನ್ ಅಂತ ಹೇಳಿ ಕರಿತೀವಿ. ಯಾವತ್ತೋ ಒಂದಿನ ಬೇಕಾದಾಗ ಅದನ್ನ ಯೂಸ್ ಮಾಡೋದು, ಬೇಡದಾಗ ನಾವು ಕ್ಲೋಸ್ ಮಾಡ್ಬಿಡ್ತೀವಿ. ಅಂತವ್ರನ್ನ ಸ್ಟ್ಯಾಂಡ್ ಅಲೋನ್ ಅಂತ ಹೇಳಿ ಕರಿತೀವಿ. ಸೊ ಬೇಸಿಕಲಿ ಎಂಡ್ ಯೂಸರ್ಸ್ ನಾವು 4 ರೀತಿಯಲ್ಲಿ ಕರಿತೀವಿ. ಹೂ ವರ್ಕ್ಸ್ ಇನ್ ಫ್ರಂಟ್ ಎಂಡ್ ಅಲ್ಲಿ, ಒಂದು ಕ್ಯಾಶುಯಲ್ ಆಗಿ ವರ್ಕ್ ಮಾಡೋರು, ಒಂದು ನೆವೀಸ್, ಇನ್ನೊಂದು ಸಫಾಸ್ಟಿಕೇಟೆಡ್, ಇನ್ನೊಂದು ಸ್ಟ್ಯಾಂಡ್ ಅಲೋನ್ ಅಂತ ಹೇಳಿ ಕರ್ಕೋತೀವಿ. ಸೊ ಅಡ್ವಾಂಟೇಜಸ್ ಏನು ಇದ್ರದ್ದು? ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ಡೇಟಾಬೇಸ್ ಅಪ್ರೋಚಸ್: ಕಂಟ್ರೋಲಿಂಗ್ ರಿಡೆಂಡೆನ್ಸ್ ಇನ್ ಡೇಟಾ ಸ್ಟೋರೇಜ್, ವೆರಿ 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 ಇಂಪಾರ್ಟೆಂಟ್. ಮೋಸ್ಟ್ ಪವರ್ಫುಲ್ ಏನಪ್ಪಾ ಅಂದ್ರೆ ಕಂಕರೆನ್ಸ್ ನ ಹ್ಯಾಂಡಲ್ ಮಾಡೋ ಜೊತೆಗೆ ರಿಡೆಂಡೆನ್ಸಿನ ಇದ್ ಮಾಡ್ತದೆ. ಸೊ ರಿಡೆಂಡೆನ್ಸಿ ಇಸ್ ನಥಿಂಗ್ ಬಟ್ ಡೂಪ್ಲಿಕೇಶನ್ ಆಫ್ ರೆಕಾರ್ಡ್ಸ್ ಅಂತ ಅರ್ಥ. ಸೊ ಕಂಟ್ರೋಲಿಂಗ್ ಏನ್ ಮಾಡ್ತಾರೆ, ರಿಡೆಂಡೆನ್ಸಿ ಇನ್ ಡೇಟಾ ಸ್ಟೋರೇಜ್ ಅಂಡ್ ಇನ್ ಡೆವಲಪ್ಮೆಂಟ್ ಅಂಡ್ ಮೇಂಟೆನೆನ್ಸ್ ಎಫರ್ಟ್. ಸೊ ಶೇರಿಂಗ್ ಆಫ್ ಡೇಟಾ ಅಮಂಗ್ ಮಲ್ಟಿಪಲ್ ಯೂಸರ್ಸ್. ನಾನು ಆಗ್ಲೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, 2000 ಇಟ್ಟಿದ್ರು, ಇನ್ನೊಬ್ಬರಿಗೆ 1500, ಇನ್ನೊಬ್ಬರಿಗೆ 1000, ಬೇರೆ ಬೇರೆಯವರು. ಸೊ ಏನ್ ಮಾಡ್ತಾರೆ, ಎಲ್ಲರಿಗೂ 2000 ಅಂತ ಕಂಡ್ರಾಗ ಇಬ್ಬರಿಗೂ ಚೆಕ್ ನ ಇಶ್ಯೂ ಮಾಡ್ಬಿಡ್ತಾರೆ. ಆ ಇಶ್ಯೂ ಮಾಡಿದ್ರೆ ಯಾಕಂದ್ರೆ ಮಲ್ಟಿಪಲ್ ಎಂಟ್ರಿ ಇತ್ತು. ಸೊ ಒಬ್ರು ಏನ್ ಮಾಡ್ತಾರೆ, 500 ರೂಪಾಯಿ ಬ್ಯಾಲೆನ್ಸ್ ಉಳಿತು ಅಂತ, ಇನ್ನೊಬ್ರು 1000 ರೂಪಾಯಿ ಬ್ಯಾಲೆನ್ಸ್ ಉಳಿತು ಅಂತಂದೆ. ಸೊ ಈ ಮಲ್ಟಿಪಲ್ ಏನ್ ಎಂಟ್ರಿಯಿಂದ ಆಗ್ಬಿಟ್ಟು ಅವ್ರಿಗೇನಾಗುತ್ತೆ, ಡೂಪ್ಲಿಕೇಶನ್ ಕ್ರಿಯೇಟ್ ಆಗಿ ಅವ್ರಿಗೆ ಕನ್ಫ್ಯೂಷನ್ ಬರ್ತದೆ. ಸೊ ಕನ್ಫ್ಯೂಷನ್ ಆಗಿ ಸರಿಯಾಗಿ ವರ್ಕ್ ಆಗಲ್ಲ. ಅಂತ ಕನ್ಫ್ಯೂಷನ್ ನ ಎಲಿಮಿನೇಟ್ ಮಾಡ್ಬೇಕು ಅಂದ್ರೆ ರಿಡೆಂಡೆನ್ಸಿನ ರಿಮೂವ್ ಮಾಡ್ಬೇಕು.
ಯಾರೇ ಎಂಟ್ರಿ ಮಾಡಿದ್ರು ಒಂದೇ ಸರಿ ಎಂಟ್ರಿ ಆಗ್ಬೇಕದು. ಸೊ ಒಂದೇ ಎಂಟ್ರಿ ಇರ್ಬೇಕು. ಆ ತರ ಮಾಡ್ಲಿಕ್ಕೆ ಡೂಪ್ಲಿಕೇಶನ್ ಎಲ್ಲ ಮಾಡ್ಲಿಕ್ಕೆ ರಿಡೆಂಡೆನ್ಸಿನ ಎಂಟ್ರಿ ಮಾಡಿದಾಗ ನಾವು ರಿಡೆಂಡೆನ್ಸಿನ ಕಂಟ್ರೋಲ್ ಮಾಡಿದ್ರೆ ಸೊ ಮಲ್ಟಿಪಲ್ ಶೇರಿಂಗ್ ಆದ್ರೂ ಕೂಡ ಸಿಸ್ಟಮ್ ಥ್ರೂ ಔಟ್ ದ ಗ್ಲೋಬ್ ಎಲ್ಲಿ ಬೇಕಾದ್ರೂ ಆ ಡೇಟಾಬೇಸ್ ನ ಆಕ್ಸೆಸ್ ಮಾಡ್ಲಿ, ಯಾರು ಬೇಕಾದ್ರೂ 100 ಜನ ಬೇಕಾದ್ರೆ ಒಟ್ಟಿಗೆ ಆಕ್ಸೆಸ್ ಮಾಡ್ಲಿ, ಯಾರು ಎಷ್ಟು ಜನ ಬೇಕಾದ್ರೆ ಆಕ್ಸೆಸ್ ಮಾಡ್ತಿರ್ಲಿ, ಎಲ್ಲರಿಗೂ ಕೂಡ ಈಕ್ವಲ್ ಆಗಿ ವರ್ಕ್ ಆಗುತ್ತೆ. ಅಲ್ಲಿ ಯಾವುದೇ ಎರರ್ಸ್ ಬರಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಅಷ್ಟು ಮಾತ್ರ ಅಲ್ಲ, ರೆಸ್ಟ್ರಿಕ್ಟ್ ಮಾಡಬೇಕು ಅನ್ಆಥರೈಸ್ಡ್ ಆಕ್ಸೆಸ್ ಟು ಡೇಟಾ. restricting unauthorized access to data. ಅಷ್ಟು ಮಾತ್ರ ಅಲ್ಲ, ಪ್ರೊವೈಡಿಂಗ್ ಪರ್ಸಿಸ್ಟೆಂಟ್ ಸ್ಟೋರೇಜ್ ಫಾರ್ ಪ್ರೋಗ್ರಾಮ್ ಆಬ್ಜೆಕ್ಟ್. ಸೊ ಪ್ರೋಗ್ರಾಮ್ ಆಬ್ಜೆಕ್ಟ್ಸ್ ನ ಪರ್ಸಿಸ್ಟ್ ಮಾಡ್ತದೆ ಇನ್ ಆಬ್ಜೆಕ್ಟ್ ಓರಿಯೆಂಟೆಡ್ DBMS ಅಲ್ಲಿ. ಸೊ ಇದನ್ನ ನಾನು ನಿಮ್ಗೆ ನಿಮ್ಮ ಸಿಲೆಬಸ್ ಅಲ್ಲಿ ಇಲ್ಲ ಆಬ್ಜೆಕ್ಟ್ ಓರಿಯೆಂಟೆಡ್ ಡೇಟಾಬೇಸ್. ಸೊ ಆದ್ರೆ ನಾನು ನಿಮಗೆ ಇದಕ್ಕೆ ನಿಮ್ಗೆ ಒಂದು ಸೆಮಿನಾರ್ ಮಾಡ್ಲಿಕ್ಕೆ ನಿಮ್ಗೆ ಈ ಟಾಪಿಕ್ ಗಳನ್ನ ಅಸೈನ್ ಮಾಡ್ತೀನಿ, ಆಬ್ಜೆಕ್ಟ್ ಓರಿಯೆಂಟೆಡ್ ಡೇಟಾಬೇಸ್ ನ. ಪ್ರೊವೈಡಿಂಗ್ ಸ್ಟೋರೇಜ್ ಸ್ಟ್ರಕ್ಚರ್ಸ್ ಗಳನ್ನ ಮಾಡೋದಕ್ಕೆ, ಸ್ಟೋರೇಜ್ ಸ್ಟ್ರಕ್ಚರ್ ನ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಂಡೆಕ್ಸಸ್ ಮಾಡಬೇಕು, ಎಫಿಷಿಯಂಟ್ ಕ್ಯೂರಿ ಪ್ರೊಸೆಸಿಂಗ್ ಮಾಡಬೇಕು. ಅಂತ ಟೈಮಲ್ಲಿ ನಾವೇನ್ ಮಾಡ್ತೀವಿ, ಇದನ್ನ ಯೂಸ್ ಮಾಡ್ತೀವಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇದು. ಸೊ ಅಡ್ವಾಂಟೇಜ್ ಆಫ್ ಡೇಟಾಬೇಸ್ ಅಲ್ಲಿ ಪ್ರೊವೈಡಿಂಗ್ ದ ಬ್ಯಾಕಪ್ ನ ಇದು ಮಾಡ್ಬೋದು, ರಿಕವರಿ ಸರ್ವಿಸಸ್ ನ ಮಾಡ್ಬೋದು. ಸೊ ಬ್ಯಾಕಪ್ ನ ಕ್ರಿಯೇಟ್ ಮಾಡೋದ್ ಜೊತೆಗೆ ರಿಕವರಿ ಕೂಡ ಮಾಡೋದು. ಒಂದ್ ವೇಳೆ ಏನಾದ್ರೂ ತೊಂದರೆ ಆಯ್ತು, ನಾನು ಇದ್ ಮಾಡಿದ್ದು ಅದನ್ನ ವಾಪಸ್ ಬ್ಯಾಕಪ್ ತರಬಹುದು, ರಿಕವರಿ ಮಾಡ್ಬೋದು ಡೆಸ್ಟ್ರಾಯ್ ಆಗಿರೋದನ್ನ. ಸೊ ಜೊತೆಗೆ ಪ್ರೊವೈಡ್ ಮಲ್ಟಿಪಲ್ ಇಂಟರ್ಫರೆನ್ಸಸ್ ನ ಕ್ರಿಯೇಟ್ ಮಾಡೋದು ಟು ಡಿಫ್ರೆಂಟ್ ಕ್ಲಾಸಸ್ ಆಫ್ ಯೂಸರ್ಸ್. ನೆನಪಲ್ಲಿ ಬೇರೆ ಬೇರೆ ಕ್ಲಾಸ್ ನಾ ಏನ್ ಮಾಡ್ತೇವೆ, ಇವ್ರು FDA 1, ಇನ್ನೊಬ್ಬ FDA 2 ಅಂತ ಇರ್ತೀವಿ. ಇವನು ಸೆಕೆಂಡ್ ಡಿವಿಷನ್ ಕ್ಲರ್ಕ್, ಇವನು ಮ್ಯಾನೇಜರ್, ಇವನು ಸೂಪರ್ಡೆಂಟ್ ಅಂತ. ಸೊ ಸೂಪರ್ಡೆಂಟ್ ಗೆ ಬೇರೆ ತರ ಡಿಸ್ಪ್ಲೇ ಆಗಬೇಕು, ಮ್ಯಾನೇಜರ್ ಗೆ ಬೇರೆ ತರ ಡಿಸ್ಪ್ಲೇ ಆಗಬೇಕು, ಒಬ್ಬ ಕ್ಲರ್ಕ್ ಗೆ ಬೇರೆ ತರ ಡಿಸ್ಪ್ಲೇ ಆಗಬೇಕು, ಒಬ್ಬ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಗೆ ಬೇರೆ ತರ. ಸೊ ಈ ರೀತಿ ಒಂದೇ ಡೇಟಾಬೇಸ್ ಆಕ್ಚುಲಿ ದ ಡೇಟಾಬೇಸ್ ಕ್ಯಾನ್ ಬಿ ಕ್ರಿಯೇಟೆಡ್ ಇನ್ ಮಲ್ಟಿಪಲ್ ಇಂಟರ್ಫೇಸಸ್. ಸೊ ದಟ್ ಮಲ್ಟಿಪಲ್ ಇಂಟರ್ಫೇಸಸ್ ಏನ್ ಬರ್ತದೆ, ಬೇರೆ ಬೇರೆ ಆಂಗಲ್ ಅಲ್ಲಿ ನಿನಗೆ ಡಿಸ್ಪ್ಲೇ ಆಗ್ತು ಅಂತಂದಾಗ ನನಗೆ ಏನಾಗುತ್ತೆ, ವರ್ಕ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲಾರ್ಗುನುವೆ ಅಂದ್ರೆ ಪ್ರೊಟೆಕ್ಟ್ ಮಾಡಬಹುದು, ಸೆಕ್ಯೂರಿಟಿ ಮೇಂಟೈನ್ ಮಾಡ್ಕೋಬಹುದು, ಕಾಂಪ್ಲೆಕ್ಸಿಟಿ ನಾವು ಅವಾಯ್ಡ್ ಮಾಡಬಹುದು. ಹಾಗಾಗಿ ನಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ಸೊ ರೆಪ್ರೆಸೆಂಟಿಂಗ್ ಮಾಡಬೇಕು ಕಾಂಪ್ಲೆಕ್ಸ್ ರಿಲೇಶನ್ಶಿಪ್ ಅಮಾಂಗ್ ದ ಡೇಟಾ. ಕೇಳಿಸ್ತಾ ಇದೆ ಇಲ್ವೇನ್ರಪ್ಪ? ಯಾರ ಮಾತಾಡುವ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಲ್ಲ? ಓಕೆ. ರೆಪ್ರೆಸೆಂಟಿಂಗ್ ಕಾಂಪ್ಲೆಕ್ಸ್ ರಿಲೇಶನ್ಶಿಪ್ ಅಮಾಂಗ್ ಡೇಟಾ, ಎನ್ಫೋರ್ಸಿಂಗ್ ಇಂಟಿಗ್ರಿಟಿ ಕನ್ಸ್ಟ್ರೈನ್ ಆನ್ ದ ಡೇಟಾಬೇಸ್. ಸೊ ಎನ್ಫೋರ್ಸ್ ಮಾಡಬಹುದು ಇಂಟಿಗ್ರಿಟಿನ, ಡ್ರಾಯಿಂಗ್ ಇಂಟರ್ಫರೆನ್ಸ್ ಅಂಡ್ ಆಕ್ಷನ್ಸ್ ಫ್ರಮ್ ದ ಸ್ಟೋರ್ಡ್. ಏನಪ್ಪಾ, ಏನೋ ಡೌಟ್ ಇದೆ ಏನ್ರಪ್ಪ? ಸರ್ ನಿಮ್ ವಾಯ್ಸ್ ಬ್ರೇಕ್ ವಾಯ್ಸ್ ಸ್ಟ್ರಕ್ ಆಗಿ ಬರ್ತಾ ಇದೆ. ವಾಯ್ಸ್ ಸ್ಟ್ರಕ್ ಆಗ್ತಿದ್ಯಾ? ಈಗ ಕೇಳಿಸುತ್ತಲ್ವಾ? ನೋಡಿ, enforcing integrity constraint on the database. So drawing inference and action from the stored data using deductive and active rules ಅಂತ ಹೇಳಿ ಕರಿತೀವಿ. ಸೊ ಅಪ್ರೋಚಸ್ ನ ನಾವು ವೆರಿ ಇಂಪಾರ್ಟೆಂಟ್ ಆಗಿ ನಾವು ನೋಡ್ಕೊಳ್ಬೇಕು. So potential for enforcement standards. Potential for enforcement standards. This is very crucial for the success of database applications in large organizations. So in the crucial for successful agi work agabeku database large organization li agagi potential ide. Idu standardness ide, refer to data its names agirbodu, display format agirbodu, screen agirbodu, report structures agirbodu, metadata agirbodu, description of data, web pages, layout ke. So very very important. ಇಲ್ಲಿ ಪ್ರತಿ ಒಂದು ಕೂಡ ಸ್ಟ್ಯಾಂಡರ್ಡ್ನೆಸ್ ನ ಮೇಂಟೈನ್ ಮಾಡ್ತದೆ. ಲಾರ್ಜ್ ಸ್ಕೇಲ್ ಅಲ್ಲಿ ಲಾರ್ಜ್ ಆರ್ಗನೈಸೇಷನ್ ಕೂಡ ಇದೇ ಮಾಡೋದು, ಇದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಇದನ್ನ ಪೊಟೆನ್ಶಿಯಲ್ ಫಾರ್ ಎನ್ಫೋರ್ಸಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿ ಕರಿತೀವಿ. ಅಷ್ಟು ಮಾತ್ರ ಅಲ್ಲ, ರಿಡ್ಯೂಸ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಟೈಮ್. ಸೊ ಅಪ್ಲಿಕೇಶನ್ಸ್ ನ ಏನ್ ಡಿಸೈನ್ ಮಾಡ್ಬೇಕು, ಆ ಡಿಸೈನ್ ಮಾಡೋ ಟೈಮು ಕನ್ಸಂಪ್ಷನ್
ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಸಿ ಪ್ರೋಗ್ರಾಮ್ ಮಾಡಿಲ್ಲ, ಸಿ ಪ್ರೋಗ್ರಾಮ್ ಅಲ್ಲಿ ನಾನು ಡೇಟಾಬೇಸ್ ನ ಕ್ರಿಯೇಟ್ ಮಾಡಬಹುದು. ಆದ್ರೆ ಸಿ ಪ್ರೋಗ್ರಾಮ್ ಟೇಬಲ್ ನ ಕ್ರಿಯೇಟ್ ಮಾಡ್ಕೊಂಡು ಅದ್ರ ರೆಕಾರ್ಡ್ ನ ಇಂಟಿಗ್ರಿಟಿನ ಕನ್ಸ್ಟೆಂಟ್ಸ್ ಎಲ್ಲ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದೇ ನೀವು ರೆಡಿಮೇಡ್ ಟೇಬಲ್ ನ ಡೇಟಾಬೇಸ್ ನ ಯೂಸ್ ಮಾಡಿದ್ರೆ DBMS ನ, ಆಗ ನಿಮ್ಗೆ ಏನಾಗುತ್ತೆ, ಅಪ್ಲಿಕೇಶನ್ ನ ಡಿಸೈನ್ ಮಾಡೋ ಟೈಮು ಈಸಿ ಆಗುತ್ತೆ. ಯಾಕಂದ್ರೆ ನೀವು ಯಾವ್ದ್ರ ಬಗ್ಗೆ ಟೇಬಲ್ಸ್ ನ ಸ್ಟ್ರಕ್ಚರ್ ನ ಸ್ಟ್ಯಾಂಡರ್ಡ್ಸ್ ನ ಇದ್ ಮಾಡಕ್ ಹೋಗಲ್ಲ, ಡಿಸೈನ್ ಬರೆಯಕ್ಕಲ್ಲ, ಪ್ರೋಗ್ರಾಮ್ ಬರೆಯಕ್ಕಲ್ಲ, ವೆರಿ ಸಿಂಪಲ್ ಆಗಿ ಮಾಡ್ಬಿಡ್ತೀರಾ. ಒಂದ್ ಪ್ರಾಕ್ಟಿಕಲ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತದು ಎಷ್ಟು ಈಸಿಯಾಗಿ ನಾವು ಮಾಡ್ಬೋದು ಅಂತ ಅನ್ಬಿಟ್ಟು. ಸೊ ಅಷ್ಟು ಈಸಿಯಾಗಿ ನಾವೇನ್ ಮಾಡ್ಬೋದು, ಇದನ್ನ ಆಕ್ಸೆಸ್ ಮಾಡ್ಬೋದು. ಸೊ incremental times na ಮಾಡಬಹುದು. Incremental time to add each new applications is reduced. ಸೊ ನಾವು ಒಂದು ಹೊಸ ಅಪ್ಲಿಕೇಶನ್ ಮಾಡುವಾಗ ನಮ್ಗೆ ಏನ್ ಮಾಡೋದು, ರೆಡ್ಯೂಸ್ ಮಾಡ್ಲಿಕ್ಕೆ, ಟೈಮ್ ರೆಡ್ಯೂಸ್ ಮಾಡ್ಕೊಂಡು ಈಸಿಯಾಗಿ ಒಂದು ಡಿಸೈನ್ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಿದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. So additional implication ಏನಪ್ಪಾ, additional implication of using the database approaches. So flexibility to change the data structure, very 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 important. ಇದು ಏನಪ್ಪಾ ಅಂದ್ರೆ ಡೇಟಾ ಸ್ಟ್ರಕ್ಚರ್ ಏನ್ ಕ್ರಿಯೇಟ್ ಮಾಡಿದ್ರೆ that data structure itself can be changed or updated, modify ಮಾಡ್ಲಿಕ್ಕೆ ಸಾಧ್ಯ ಇದೆ. ಈಗ ಫಾರ್ ಎಕ್ಸಾಂಪಲ್ ಅದನ್ನು ನಾನು ಇಂಟಿಜರ್ ಅಂತ ಇಟ್ಕೊಂಡಿದ್ದೀನಿ, ನಾಳೆ ಅದನ್ನ ಡಬಲ್ ಮಾಡಬಹುದು, ನಂಬರ್ ಮಾಡಬಹುದು. ಅದು 4 ಡಿಜಿಟ್ ಇದನ್ನ 6 ಡಿಜಿಟ್ ಮಾಡಬಹುದು, 10 ಡಿಜಿಟ್ ಮಾಡಬಹುದು, ಆತರ ಎಕ್ಸ್ಚೇಂಜ್ ಮಾಡ್ತಾ ಹೋಗ್ಬೋದು. ಆ ಫ್ಲೆಕ್ಸಿಬಿಲಿಟಿನ ಇಲ್ಲಿ ಅಳವಡಿಸಿಕೊಂಡಿದೆ. ಫ್ಲೆಕ್ಸಿಬಿಲಿಟಿ ಟು ಚೇಂಜ್ ದ ಡೇಟಾ ಸ್ಟ್ರಕ್ಚರ್, ಡೇಟಾ ಬೇಸ್ ಸ್ಟ್ರಕ್ಚರ್ ನ ಮೇ ಎವಾಲ್ವ್ ಮಾಡಬಹುದು ಆಸ್ ಎ ನ್ಯೂ ರಿಕ್ವೈರ್ಮೆಂಟ್ ಡಿಫೈನ್ ಮಾಡಲಿಕ್ಕೆ. ಅವೈಲಬಿಲಿಟಿ ಆಫ್ ದ ಕರೆಂಟ್ ಇನ್ಫಾರ್ಮೇಶನ್ಸ್ ನ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಫಾರ್ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಗಳಿಗೆ, ಸಚ್ ಆಸ್ ಏನು ಏರ್ಲೈನ್ಗೆ, ಹೋಟೆಲ್ಗೆ, ಕಾರ್ ರಿಸರ್ವೇಶನ್ಗೆ. ನೀವು ನೋಡಿರ್ಬೋದು, ಈವನ್ ನೀವೇನ್ ಮಾಡ್ತೀರಾ, ಬುಕಿಂಗ್ ಮಾಡ್ತಿರಲ್ಲ, ಆನ್ಲೈನ್ ಶಾಪಿಂಗ್ ಮಾಡ್ತಿರಲ್ಲ, ಆನ್ಲೈನ್ ಶಾಪಿಂಗ್ ಕೂಡ ನಮ್ಗೆ ಫ್ಲೆಕ್ಸಿಬಿಲಿಟಿ ಇದೆ ಕರೆಂಟ್ ಇನ್ಫಾರ್ಮೇಶನ್ ತಗೊಳ್ಳಿಕ್ಕೆ. ಹೊಸದಾಗಿ ಯಾವ್ದೋ ಬಂತು, ಅಪ್ಡೇಟ್ ಆಗ್ತಾ ಇದೆ. ಸೊ ನೀವು ರಿಸರ್ವೇಶನ್ ಮಾಡ್ತೀರಾ, ರೈಲ್ವೆ ರಿಸರ್ವೇಶನ್ ಮಾಡ್ತೀರಾ, ಸೊ ಹೋಟೆಲ್ ಬುಕಿಂಗ್ ಮಾಡ್ತೀರಾ, ಏರ್ಲೈನ್ಸ್ ರಿಸರ್ವೇಶನ್ ಮಾಡ್ತೀರಾ ಅನ್ಕೊಳ್ಳಿ. ಯಾವ್ದಾದ್ರು ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡ್ತೀನಿ ಅಂದ್ರೆ ಅಲ್ಲಿ ಎವ್ರಿ ಟೈಮ್ ಕರೆಂಟ್ ಇನ್ಫಾರ್ಮೇಶನ್ ಅಪ್ಡೇಟ್ ಆಗ್ತಾ ಇರ್ತದೆ ಆಟೋಮೆಟಿಕ್ ಆಗಿ. ಅಷ್ಟು ಫ್ಲೆಕ್ಸಿಬಿಲಿಟಿ ಇದೆ ಡೇಟಾಬೇಸ್ ಒಳಗೆ. ಅದನ್ನ ಅಪ್ಡೇಟ್ ಮಾಡ್ಕೊಂಡು ಡಿಸ್ಪ್ಲೇ ಮಾಡ್ಲಿಕ್ಕೆ ಸಾಧ್ಯ ಇದೆ, ವರ್ಕ್ ಮಾಡ್ಲಿಕ್ಕೆ. ಅಷ್ಟು ಮಾತ್ರ ಎಕಾನಮಿ ಆಫ್ ದ ಸ್ಕೇಲ್, ಎಕನಾಮಿಕ್ಸ್ ಆಫ್ ದ ಸ್ಕೇಲ್ ಅಂತ ಕರಿತೀವಿ. ಅಂದ್ರೆ ಒಂದು ಏನು ಈ ಡೇಟಾಬೇಸ್ ನ ಮೇಂಟೈನ್ ಮಾಡ್ಕೊಂಡು ಡೇಟಾಬೇಸ್ ಅಲ್ಲಿ ವರ್ಕ್ ಮಾಡ್ತೀವಿ, ಆಗ ಖರ್ಚಾಗ ಅಂತ ಅಮೌಂಟ್ ಏನಿದೆ ಅದು ತೀರಾ ಕಡಿಮೆ. ಸೊ ನಿಮ್ಗೆ ಫೈಲ್ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡಿದಾಗ್ಲೋ ಇಲ್ಲ ಇನ್ನೊಂದು ಯಾವ್ದೋ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡಿದಾಗ್ಲೋ ಆಗ ನಿಮ್ಗೆ ಖರ್ಚಾಗಷ್ಟು ದುಡ್ಡು ಇದ್ರಲ್ಲಿ ಖರ್ಚಾಗಲ್ಲ, ಮೇಂಟೆನೆನ್ಸ್ ಎಲ್ಲ ಈಸಿ ಇದೆ. ಸೊ ಎಕಾನಮಿಕ್ಸ್ ಆಫ್ ದ ಸ್ಕೇಲ್ ಅಲ್ಲಿ ಬಂದಾಗ ವೇಸ್ಟ್ಫುಲ್ ಓವರ್ಲ್ಯಾಪಿಂಗ್ ಆಫ್ ರಿಸೋರ್ಸಸ್ ನ ಇದು ಮಾಡ್ಬೋದು. Personally, it can be avoided by consolidating data and applications across the department. So one department ಇನ್ನೊಂದು ಡಿಪಾರ್ಟ್ಮೆಂಟ್ ಡುಪ್ಲಿಕೇಶನ್ ಮೇಂಟೈನ್ ಮಾಡಬೇಕು ಆಗಿಲ್ಲ, ಸೊ ಅವಾಯ್ಡ್ ಮಾಡ್ಬೋದು. ಸೊ ಒಬ್ಬರೇ ಕೆಲಸ ಮಾಡಬಹುದು, ಒಂದ್ 10 ಜನ ಹಿಡ್ಕೊಂಡು ಕೆಲಸ ಮಾಡಲ್ಲ, ಒಬ್ಬರೇ ಹಿಡ್ಕೊಂಡು ಕೆಲಸ ಮಾಡ್ಬೋದು. ಆ ರೀತಿಯಾಗಿ ನನಗೆ ಎಲ್ಲಾ ರೀತಿಯಲ್ಲೂ ನನಗೆ ಟೈಮ್ನು ಕೂಡ ಕಡಿಮೆ ವರ್ಕ್ ಮಾಡ್ಬೋದು, ಜೊತೆಗೆ ಎಕನಾಮಿಕ್ಸ್ ಒಂದು ಮನಿ ಕೂಡ ಕಡಿಮೆ ಯೂಸ್ ಆಗುತ್ತೆ. ಕಡಿಮೆ ಯೂಸ್ ಅಲ್ಲಿ ಇನ್ನ ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಆಫ್ ಡೇಟಾಬೇಸ್ ಟೆಕ್ನಾಲಜಿ. ಸೊ ಡೇಟಾಬೇಸ್ ಟೆಕ್ನಾಲಜಿನ ಯಾವ ರೀತಿ ಡೆವಲಪ್ ಆಯ್ತು ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಶುರು ಮಾಡ್ತೀನಿ ಇಲ್ಲಿಂದ, ಸರಿನಾ? ಇಲ್ಲಿವರೆಗೂ ನಾವೇನ್ ಮಾಡಿದೀವಿ, ಅಲ್ಲಿವರೆಗೂ ನಿಮ್ಗೆ ಯಾರ ಡೌಟ್ ಇದ್ರೆ ನನಗೆ ಕೇಳ್ಬೋದು.